29 ನಗರಗಳ ಒಂದು ಚುನಾವಣೆಗಳಲ್ಲಿ 24ಕ್ಕೂ ಮೇಲ್ಪಟ್ಟ ಚುನಾವಣೆಗಳಲ್ಲಿ ಒಂದು ಭಾರತೀಯ ಜನತಾ ಪಕ್ಷ ಅಧಿಕಾರದ ಗದ್ದುಗೆಯನ್ನು ಹಿಡಿಯುವಂತೆ ದಾಪುಗಾಲು ಹಾಕ್ತಾ ಇದೆ. ವಿಶೇಷವಾಗಿ ಮುಂಬೈ ಮಹಾನಗರ ಪಾಲಿಕೆ ಬಹುಶಃ ಒಂದು 4-5 ರಾಜ್ಯಗಳು ಸೇರಿಸಿದ್ರು ಕೂಡ ಅಷ್ಟು ಬಜೆಟ್ ಆಗೋದಿಲ್ಲ. ಒಂದು ಮುಂಬೈ ಮಹಾನಗರ ಪಾಲಿಕೆ 60,000 ಕೋಟಿ ರೂಪಾಯಿ ಬಜೆಟ್ ಇರುವಂಥ ಒಂದು ಮಹಾನಗರ ಪಾಲಿಕೆ. ಇವತ್ತು ಆ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ 227 ಸೀಟ್ಗಳಲ್ಲಿ 127 ಸೀಟ್ನಲ್ಲಿ ಬಿಜೆಪಿಯ ಒಂದು ಮುನ್ನಡೆ ನಡೀತಾ ಇದೆ. ಅಲ್ಲಿ 100% ನಮ್ಮ ಒಂದು ಅಧಿಕಾರ ಆಗೋದಿದೆ. ಪುಣೆಯಲ್ಲಿಯೂ ಕೂಡ 80ಕ್ಕೂ ಮೇಲ್ಪಟ್ಟ ಸೀಟ್ಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮುನ್ನಡೆಯಲ್ಲಿದೆ. ನಾಗ್ಪುರ್ನಲ್ಲಂತೂ 100% ಬಿಜೆಪಿನೇ ಎಲ್ಲ ಸೀಟ್ಗಳು ಗೆದ್ದಿತಾ ಇದೆ. ಈ ರೀತಿ ಎಲ್ಲ ಕಡೆ ಮಹಾನಗರ ಪಾಲಿಕೆಗಳು ಬಿಜೆಪಿ ತೆಕ್ಕೆಗೆ ಬರ್ತಾ ಇವೆ. ಇದು ಏನು ಸಂದೇಶ ಅಂದರೆ ಇವತ್ತು ಮಹಾರಾಷ್ಟ್ರದಲ್ಲಿರುವಂಥ ದೇವೇಂದ್ರ ಫಡ್ನವೀಸ್ ಸರ್ಕಾರ ಮತ್ತು ಕೇಂದ್ರದಲ್ಲಿರುವ ಒಂದು ಸರ್ಕಾರ ಡಬಲ್ ಇಂಜಿನ್ ಸರ್ಕಾರಗಳ ಅಭಿವೃದ್ಧಿ ಕಾರ್ಯಕ್ಕೆ ಜನ ಮನ್ನಣೆ ನೀಡಿದ್ದಾರೆ. ಕಾಂಗ್ರೆಸ್ನವರು ಹೇಳ್ತಾ ಇರುವಂಥ ಮತಚೋರಿ ಇರ್ಬೋದು. ನಿನ್ನೆ ಮಹಾರಾಷ್ಟ್ರದ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ವೋಟ್ ಹಾಕಿ ಆ ಶಾಯಿ ಹಚ್ಚಿದ ಇಮಿಡಿಯೇಟ್ ನಿಲ್ಸ್ಕೊಂಡು ಬಂದು ಸುಮ್ಮನೆ ಆ ಎಲೆಕ್ಷನ್ ಕಮಿಷನ್ಗಳಿಗೆ ಅಪಪ್ರಚಾರ ಮಾಡೋದಿರ್ಬೋದು. ಇವೆಲ್ಲವನ್ನು ಜನ ಧಿಕ್ಕರಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ನೆಗೆಟಿವ್ ಪ್ರಚಾರ ನಡೀತಾ ಇಲ್ಲ. ಇವತ್ತು ಕಾಂಗ್ರೆಸ್ ಎಷ್ಟು ಕಮ್ಜೋರ್ ಆಗಿದೆ ಅಂದರೆ ಇವತ್ತು ಅವ್ರ ಪಕ್ಷದಿಂದ ನಿಂತ ಸುಮಾರು 100 ಜನ ಅಭ್ಯರ್ಥಿಗಳು ಕಣದಿಂದ ಹಿಂದೆ ಸತ್ತಿದ್ದಾರೆ. ಅದರಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಕಣದಲ್ಲಿ ಇರಲಿಕ್ಕೆ ಕೂಡ ಕಾಂಗ್ರೆಸ್ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಇದು ಏನು ತೋರಿಸ್ತಾ ಇದೆ, ಕಾಂಗ್ರೆಸ್ ದೇಶ ಕಾಂಗ್ರೆಸ್ ಮುಕ್ತ ಆಗ್ತಾ ಇದೆ. ಮಹಾರಾಷ್ಟ್ರ ಚುನಾವಣೆ ಒಂದು ದೊಡ್ಡ ಉದಾಹರಣೆ ಇದೆ. ಬರುವಂಥ ದಿನದಲ್ಲಿ ಜೂನ್ ಒಳಗಡೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳು ನಡೀತಾ ಇವೆ. ಅಲ್ಲಿಯೂ ಕೂಡ ಹಾಗೂ ಬರುವಂಥ ದಿನದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಕೂಡ ನಮ್ಮ ಕಾರ್ಯಕರ್ತರ ಚುನಾವಣೆ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಅಲ್ಲಿಯೂ ಕೂಡ ನಾವು ಮಹಾರಾಷ್ಟ್ರ ಮಾದರಿಯಲ್ಲಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ನಮ್ಮ ಪಕ್ಷದ ಸಂಘಟನೆ ಬಂದ ಮೇಲೆ ನಾವೆಲ್ಲ ಸೀಟ್ಗಳನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸದೊಂದಿಗೆ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.